ಬುರುಡೆ ರಹಸ್ಯ, ಬುರುಡೆ ಗ್ಯಾಂಗ್ನ ಉಳಿದವರಿಗೂ ಕೂಡ ಈಗ ಶುರುವಾಗುತ್ತೆ. ಆ ಸ್ಟೋರಿಯನ್ನ ಮೊದಲನೆಯದಾಗಿ ನೋಡ್ತಾ ಹೋಗೋಣ. ತಿಮ್ಮರೊಡ್ಡಿಗೆ ಶಾಕ್ ಆಗಿದೆ. ಇನ್ನು ಖತರ್ನಾಕ್ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ಕೆಡ್ಡ ತೋಡಿದ್ದಾರೆ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಯಿತು. ಈಗ ತಿಮ್ಮರೊಡ್ಡಿಯ ಸರದಿ. ಷಡ್ಯಂತ್ರ ಸೂತ್ರಧಾರಿಗಳ ಪತ್ತೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಬರೋಬ್ಬರಿ 9 ಗಂಟೆಗಳಿಂದ ತಿಮ್ಮರೊಡ್ಡಿ ಮನೆಯನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ತಲಾಶ್ ಮಾಡಿದ್ದಾರೆ. ಷಡ್ಯಂತ್ರ ಸೂತ್ರಧಾರಿಗಳ ಪತ್ತೆಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಬರೋಬ್ಬರಿ 9 ಗಂಟೆಗಳಿಂದ ತಿಮ್ಮರೊಡ್ಡಿ ಮನೆಯನ್ನ ತಲಾಶ್ ಮಾಡಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಂದಿರುವಂತದ್ದು. ಉಜಿರೆಯಲ್ಲಿರುವ ಮಹೇಶ್ ಶೆಟ್ಟಿ ಮನೆಯಲ್ಲಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ತಿಮ್ಮರೊಡ್ಡಿ ಸಹೋದರ ಮೋಹನ್ ಶೆಟ್ಟಿಗೂ ಕೂಡ ಈಗ ಶಾಕ್ ಎದುರಾಗಿದೆ. ಚಿನ್ನಯ್ಯ ಮೊಬೈಲ್ ಸೇರಿ ಇನ್ನು ಖತರ್ನಾಕ್ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಅಧಿಕಾರಿಗಳು ಕೆಡ್ಡ ತೋಡಿದ್ದಾರೆ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಯಿತು. ಈಗ ತಿಮ್ಮರೊಡ್ಡಿ ಸರದಿ ಬಂದಿದೆ. ಷಡ್ಯಂತ್ರ ಸೂತ್ರಧಾರಿಗಳ ಪತ್ತೆಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಒಂದ್ ಕಡೆ ನೋಡ್ತಾ ಇರಬಹುದು, ಖತರ್ನಾಕ್ ಬುರುಡೆ ಗ್ಯಾಂಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೆಡ್ಡ ತೋಡಿದ್ದಾರೆ. ಬರೋಬ್ಬರಿ 9 ಗಂಟೆಗಳಿಂದ ತಿಮ್ಮರೊಡ್ಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ತಲಾಶನ್ನ ಮಾಡ್ತಾ ಇದ್ದಾರೆ. ಇನ್ನು ತಿಮ್ಮರೊಡ್ಡಿಗಷ್ಟೇ ಅಲ್ಲದೆ ಅವರ ತಮ್ಮನಿಗೂ ಕೂಡ ಈಗ ಒಂದ್ ರೀತಿಯಾಗಿ ಶಾಕ್ ಎದುರಾಗಿದೆ. ಸಹೋದರ ಮೋಹನ್ ಶೆಟ್ಟಿಗೂ ಕೂಡ ಇಲ್ಲಿ ಬಿಗ್ ಶಾಕ್ ಎದುರಾಗಿದೆ. ಚಿನ್ನಯ್ಯ ಮೊಬೈಲ್ ಸೇರಿ ಹಲವರ ಮಹತ್ವದ ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇನ್ನು ತಿಮ್ಮರೊಡ್ಡಿ ಮನೆಯಲ್ಲಿಗೆ ಈಗ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿರುವಂಥದ್ದು. ಇಲ್ಲಿ ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಸುಜಾತಾ ಭಟ್, ಮಹೇಶ್ ತಿಮ್ಮರೊಡ್ಡಿ, ಮಟ್ಟಣ್ಣನವರ್ ಹೀಗೆ ಎಲ್ಲರಿಗೂ ಈಗ ಒಂದು ರೀತಿಯಾಗಿ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ತಿಮ್ಮರೊಡ್ಡಿ ಸಹೋದರನ ಮೋಹನ್ ಶೆಟ್ಟಿಗೂ ಕೂಡ ಈಗ ಬಿಗ್ ಶಾಕ್ ಎದುರಾಗಿದೆ. ಚಿನ್ನಯ್ಯ ಮೊಬೈಲ್ನನ್ನ ಈಗಾಗಲೇ ಸೆರೆ ಹಿಡಿದಿದ್ದಾರೆ. ಚಿನ್ನಯ್ಯನ ಮೊಬೈಲ್ನನ್ನ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ. ಬೆಳಗ್ಗೆ ಎಸ್ಐಟಿ ಎದುರು ಹಾಜರ್, ರಾತ್ರಿ ತಿಮ್ಮರೊಡ್ಡಿ ಮನೆಗೆ ಚಿನ್ನಯ್ಯ ಹಾಜರಾಗಿದ್ದಾನೆ. ಮಹೇಶ್ ಶೆಟ್ಟಿ ಮನೆ ಹಿಂದೆ ಶವ ಶೋಧಕ್ಕೆ ಆಗಮಿಸಿದ್ದಾನೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯ ಕೊಟ್ಟಿದ್ದೆ ಈ ಮಹೇಶ್ ಶೆಟ್ಟಿ ಅನ್ನೋದು ಇಲ್ಲಿ ಪ್ರಶ್ನೆಯ ಕಾಡ್ತಾ ಇರುವಂತದ್ದು. ಚಿನ್ನಯ್ಯ ಹೇಳಿಕೆಗಳೇ ಇಲ್ಲಿ ಮಾಸ್ಟರ್ ಮೈಂಡ್ಗೆ ಗೊತ್ತಾಗ್ತಾ ಇರುವಂತದ್ದು. ಇನ್ನು ತಿಮ್ಮರೊಡ್ಡಿ ಮನೆಯಲ್ಲಿದ್ದ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇನ್ನು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮಹೇಶ್ ಮನೆಯಿಂದಲೇ ಈ ಚಿನ್ನಯ್ಯ ಎಲ್ಲ ಮೀಡಿಯಾಗಳಿಗೆ ಸಂದರ್ಶನವನ್ನ ನೀಡಿದ್ದಂತೆ. ದಾಳಿ ವೇಳೆ ಹಲವು ವಸ್ತುಗಳನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಒಂದು ರೀತಿಯಾಗಿ ಈಗಾಗಲೇ ದುಡ್ಡಿನ ಆಸೆಗೆ ನಾನು ಸಾಕ್ಷಿಯಾಗಲು ಒಪ್ಪಿಕೊಂಡೆ. ಅವರು ಕೊಟ್ಟ ಬುರುಡೆಯನ್ನ ನಾನು ಕೋರ್ಟ್ಗೆ ನೀಡಿದ್ದೆ. ಬೆದರಿಕೆಗೆ ಹೆದರಿ ಅವರು ಹೇಳಿದ್ದಂತೆ ಕೇಳಿದ್ದೇನೆ ಅಂತ ಒಂದು ರೀತಿಯಾಗಿ ಇಲ್ಲಿ ಚಿನ್ನಯ್ಯ ಕಣ್ಣೀರನ್ನ ಇಟ್ಟಿದ್ದಾನೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ತಿಮ್ಮರೊಡ್ಡಿ ಮನೆಯಲ್ಲಿದ್ದ ಹಾರ್ಡ್ ಡಿಸ್ಕ್ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಹಾರ್ಡ್ ಡಿಸ್ಕ್ ಅನ್ನ ಪಡೆದು ಎಸ್ಐಟಿ ಅಧಿಕಾರಿಗಳು ತಿಮ್ಮರೊಡ್ಡಿ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಈ ತಿಮ್ಮರೊಡ್ಡಿ ಮನೆಯಲ್ಲಿಯೇ ಎಲ್ಲ ರೀತಿಯಾಗಿ ಸಂಚು ರೂಪಿಸಿದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಚಿನ್ನಯ್ಯ ಮುಂಜಾನೆ ಬಂದು ಇನ್ನು ಮಾರ್ನಿಂಗ್ ಬಂದು ಈತ ಎಸ್ಐಟಿ ಅಧಿಕಾರಿಗಳ ಹತ್ರ ಗುಂಡಿಯನ್ನ ತೊಡ್ತಾ ಇದ್ದ. ಇನ್ನು ಸಂಜೆ ಆದ್ರೆ ಸಾಕು ಮಹೇಶ್ ತಿಮ್ಮರೊಡ್ಡಿ ಮನೆಯಲ್ಲಿ ಕಾಣಿಸ್ತಿದ್ದ. ಮಾಸ್ಕ್ ಮ್ಯಾನ್ ಅರೆಸ್ಟ್ ಆಯಿತು. ಈಗ ತಿಮ್ಮರೊಡ್ಡಿಯ ಸರತೆ. ಈಗಾಗಲೇ ಮಾಸ್ಕ್ ಮ್ಯಾನ್ ಅನ್ನ 6 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಆತ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ನಾನು ದುಡ್ಡಿನ ಆಸೆಗೆ ನಾನು ಸಾಕ್ಷಿಯಾಗಲು ಒಪ್ಪಿಕೊಂಡೆ. ಅವರು ಕೊಟ್ಟ ಬುರುಡೆಯನ್ನೇ ನಾನು ಕೋರ್ಟ್ಗೆ ನೀಡಿದ್ದೆ. ಬೆದರಿಕೆಗೆ ಹೆದರಿ ಅವರು ಹೇಳಿದಂತೆ ಕೇಳಿದ್ದೇನೆ ಅಂತ ಒಂದು ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯಿ ಬಿಟ್ಟಿರುವಂತದ್ದು. ಈ ಷಡ್ಯಂತ್ರದ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದು ಇಲ್ಲಿ ಒಂದೊಂದಾಗಿಯೇ ಬಯಲಿಗೆ ಬರ್ತಾ ಇದೆ. ಬೆಳಗ್ಗೆ ಎಸ್ಐಟಿ ಮುಂದೆ ಹಾಜರಾಗಿದ್ದವ ಸಂಜೆ ಆದ್ರೆ ಸಾಕು ತಿಮ್ಮರೊಡ್ಡಿ ಮನೆ ಹತ್ರ ಹಾಜರಾಗ್ತಾ ಇದ್ದ. ಈಗಾಗಲೇ ತಿಮ್ಮರೊಡ್ಡಿ ಮನೆಯಲ್ಲಿ ಚಿನ್ನಯ್ಯನ ಫೋನ್ ಕೂಡ ಪತ್ತೆಯಾಗಿದೆ. ಮಾಸ್ಕ್ ಮ್ಯಾನ್ಗೆ ಆಶ್ರಯವನ್ನ ಕೊಟ್ಟಿದ್ದೆ ಇಲ್ಲಿ ಮಹೇಶ್ ಶೆಟ್ಟಿ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನ ಎಸ್ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಇಲ್ಲಿ
ಈ ಪ್ರಕರಣದಿಂದ ನನ್ನನ್ನು ಬಿಟ್ಟು ಬಿಡಿ, ದಯವಿಟ್ಟು ನನ್ನನ್ನು ಪಾರು ಮಾಡಿ ಅಂತ ಚಿನ್ನಯ್ಯ ವಿಶೇಷ ತನಿಖಾ ತಂಡ ಪೊಲೀಸ್ ಅಧಿಕಾರಿಗಳ ಮುಂದೆ ಒಂದು ರೀತಿಯಾಗಿ ಕಣ್ಣೀರನ್ನ ಇಟ್ಟಿದ್ದಾನೆ. ಪತ್ತೆಯಾಗಿರುವ ಮೊಬೈಲ್ ಅನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಬಯಲಿಗೆ ಎಳೆದಿದ್ದಾರೆ. ಚಿನ್ನಯ್ಯ ಮೊಬೈಲ್ನಲ್ಲಿ ಬುರುಡೆ ಗ್ಯಾಂಗ್ ರಹಸ್ಯ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಚಿನ್ನಯ್ಯನ ಜೊತೆ ಗ್ಯಾಂಗ್ ಯಾವಾಗಿನಿಂದ ಸಂಪರ್ಕದಲ್ಲಿತ್ತು, ಚಿನ್ನಯ್ಯನನ್ನ ಮೊದಲು ಯಾರು ಸಂಪರ್ಕವನ್ನ ಮಾಡಿದ್ರು, ಷಡ್ಯಂತ್ರವನ್ನ ರೂಪಿಸಲು ಯಾವೆಲ್ಲ ರೀತಿಯಾಗಿ ಪ್ಲಾನ್ ಕೂಡ ನಡೆದಿತ್ತು, ಚಿನ್ನಯ್ಯನನ್ನ ಉಜಿರೆಗೆ ಬರಲು ಹೇಳಿದ್ದವರು ಯಾರು, ಹೀಗೆಲ್ಲ ಚಿನ್ನಯ್ಯನ ಮುಂದೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ಸಿಮ್ ಕಾರ್ಡ್ ಹಿಸ್ಟರಿಯಿಂದ ಇಲ್ಲಿ ಒಂದೊಂದಾಗಿ ಸ್ಫೋಟಕ ರಹಸ್ಯ ಕೂಡ ಬಯಲಾಗ್ತಾ ಇದೆ. ಚಿನ್ನಯ್ಯನ ಮೊಬೈಲ್ ಪತ್ತೆ ಬೆನ್ನಲ್ಲೇ ಈಗ ಹಲವರಿಗೂ ಕೂಡ ಡವಡವ ಶುರುವಾಗಿದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಎಲ್ಲದನ್ನ ಕೂಡ ಬಾಯ್ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೇನೆ, ಅವರು ಕೊಟ್ಟ ಬುರುಡೆಯನ್ನ ನಾನು ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದೆ, ಬೆದರಿಕೆಗೆ ಹೆದರಿ ಅವರು ಹೇಳಿದಂತೆ ಕೇಳಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರನ್ನ ಇಡ್ತಾ ಈ ಆನ್ಸರ್ ಮಾಡಿದ್ದಾನೆ ಚಿನ್ನಯ್ಯ. ಇನ್ನು ಪತ್ತೆಯಾಗಿರುವ ಮೊಬೈಲ್ ಅನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಜಾಲಾಡಿದ್ದಾರೆ. ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಸಿಮ್ ಕಾರ್ಡ್ ಹಿಸ್ಟರಿಯನ್ನ ಕೂಡ ಸರ್ಚ್ ಮಾಡಿರುವಂಥದ್ದು. ಚಿನ್ನಯ್ಯ ಮೊಬೈಲ್ನಲ್ಲಿ ಬುರುಡೆ ಗ್ಯಾಂಗ್ ರಹಸ್ಯ ಒಂದೊಂದಾಗಿ ಈಗ ಬಯಲಿಗೆ ಬರ್ತಾ ಇದೆ. ಚಿನ್ನಯ್ಯ ಜೊತೆ ಗ್ಯಾಂಗ್ ಯಾವಾಗಿನಿಂದ ಸಂಪರ್ಕದಲ್ಲಿದೆ, ಇನ್ನು ಚಿನ್ನಯ್ಯ ಯಾರು, ಈತ ಎಲ್ಲಿಂದ ಬಂದ, ಯಾವುದಕ್ಕೋಸ್ಕರ ಈತ ಈ ರೀತಿಯಾಗಿ ಕೆಲಸ ಮಾಡ್ದ, ಮತ್ತು ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಷಡ್ಯಂತ್ರವನ್ನು ರೂಪಿಸಲು ಯಾವ ರೀತಿಯಾಗಿ ಪ್ಲ್ಯಾನ್ ಕೂಡ ನಡೆದಿತ್ತು, ಚಿನ್ನಯ್ಯನನ್ನ ಮೊದಲು ಯಾರು ಸಂಪರ್ಕ ಮಾಡಿದ್ರು, ಈ ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಆತನನ್ನು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಫೋನ್ನಲ್ಲಿ ಚಿನ್ನಯ್ಯ ಯಾರ ಜೊತೆ ಮಾತನಾಡಿದ್ದಾನೆ, ಸಿಮ್ ಕಾರ್ಡ್ ಹಿಸ್ಟರಿಯಿಂದ ಒಂದೊಂದಾಗಿ ಈಗ ಸ್ಫೋಟಕ ರಹಸ್ಯಗಳು ಕೂಡ ಒಂದೊಂದಾಗಿ ಬಯಲಿಗೆ ಬರ್ತಾ ಇದ್ದಾವೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಪಾರ್ ಮಾಡಿ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಚಿನ್ನಯ್ಯ ಕಣ್ಣೀರನ್ನ ಇಟ್ಟಿದ್ದಾನೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಈಗ ಆರೋಪಿಯಾಗಿರುವ ಚಿನ್ನಯ್ಯ ಎಸ್ಐಟಿ ಡ್ರಿಲ್ಗೆ ತಂಡ ಹೊಡೆದಿದ್ದು, ಒಂದು ರೀತಿಯಾಗಿ ಬುರುಡೆ ಗ್ಯಾಂಗ್ನ ಬಗ್ಗೆ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಸಾಕ್ಷಿಗಳನ್ನು ಬಿಚ್ಚಿಡ್ತಾ ಇದ್ದಾನೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಈಗಾಗಲೇ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಒಂದು ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಈ ಚಿನ್ನಯ್ಯಗೆ ಪ್ರಶ್ನೆ ಕೇಳ್ತಾ ಇದ್ದಂತೆ ಕಣ್ಣೀರನ್ನ ಹಾಕ್ತಾ ಇರುವ ಚಿನ್ನಯ್ಯ, ಈ ಪ್ರಕರಣದಲ್ಲಿ ನನಗೆ ಏನೂ ಗೊತ್ತಿಲ್ಲ, ದುಡ್ಡಿನ ಆಸೆಗೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಅಷ್ಟೇ ಅಂತ ಕಣ್ಣೀರನ್ನ ಇಟ್ಟಿದ್ದಾನೆ. ಇನ್ನು ಈ ಷಡ್ಯಂತ್ರದ ಹಿಂದೆ 12 ಮಂದಿ ಇರುವುದಾಗಿ ಚಿನ್ನಯ್ಯ ಇಲ್ಲಿ ಬಾಯಿ ಬಿಟ್ಟಿದ್ದಾನೆ ಎಂಬ ವಿಚಾರ ಎಸ್ಐಟಿ ಮೂಲಗಳಿಂದ ಕೂಡ ಈಗಾಗಲೇ ತಿಳಿದು ಬಂದಿದೆ. ಒಂದು ರೀತಿಯಾಗಿ ಇಲ್ಲಿ ಯಾರ್ಯಾರು ಪಿತೂರಿ ಮಾಡಿದ್ದಾರೆ, ಯಾವ ರೀತಿಯಾಗಿ ಈ ಸಂಚು ನಡೆದಿತ್ತು, ಷಡ್ಯಂತ್ರವನ್ನು ರೂಪಿಸಿದವರ ಯಾರು ಅನ್ನೋದನ್ನು ಚಿನ್ನಯ್ಯ ಒಂದೊಂದಾಗಿ ಎಳೆ ಹಾಕಿ ಈ ಎಸ್ಐಟಿ ಅಧಿಕಾರಿಗಳ ಮುಂದೆ ಸತ್ಯವನ್ನು ಬಾಯ್ಬಿಟ್ಟಿರುವಂಥದ್ದು. ನಾನು ಬುರುಡೆ ಗ್ಯಾಂಗ್ ನಂಬಿ ಮೋಸ ಹೋಗಿತ್ತು, ಅವರು ಹೇಳಿದಂತೆ ಅಷ್ಟೇ ನಾನು ಕೇಳಿದ್ದೇನೆ. ನಾನು ಪೊಲೀಸರಿಗೆ ಕೊಟ್ಟ ಬುರುಡೆ ಎಲ್ಲಿದ್ದು ಎನ್ನುವುದು ನನಗೆ ಇನ್ನೂ ಕೂಡ ಗೊತ್ತಿಲ್ಲ. ಪಿತೂರಿ ಗ್ಯಾಂಗ್ ಕೊಟ್ಟ ಬುರುಡೆಯನ್ನೇ ನಾನು ನಿಮಗೆ ನೀಡಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಒಂದು ರೀತಿಯಾಗಿ ಅವರು ನಾವು ಹೇಳಿದ್ದಷ್ಟು ಮಾಡು ಅಂತ ಹೇಳಿದ್ರು, ಅದನ್ನೇ ನಾನು ಮಾಡಿದ್ದೇನೆ, ದುಡ್ಡಿನ ಆಸೆಗೋಸ್ಕರ ನಾನು ಈ ರೀತಿಯಾಗಿ ಮಾಡಿದ್ದೇನೆ ಅಷ್ಟೇ ಅಂತ ಕಣ್ಣೀರನ್ನ ಇಡ್ತಾ ಮಾತನಾಡಿದ್ದಾನೆ. ಸರ್ಕಾರ ಏನು ತೀರ್ಮಾನ ಮಾಡಿದ್ದಾರೆ, ಎಸ್ಐಟಿನಲ್ಲಿ ತನಿಖೆ ಮಾಡಿ ತಪ್ಪಿತಸ್ಥರನ್ನ ಶಿಕ್ಷೆ ಮಾಡಿ ಧರ್ಮಸ್ಥಳವನ್ನು ಮುಕ್ತವಾಗಿ ಸತ್ಯವಾದಂಥ ಮಂಜುನಾಥೇಶ್ವರ ಇಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ, ಹೇಳಿರ್ತಕ್ಕಂಥದ್ದೆಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಇದೆ ತನಿಖೆ ಮಾಡ್ತೀವಿ ಅಂತ ಏನು ಹೊರಟಿದ್ದೀರಿ. ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಸುಮಾರು ದಿನಗಳಿಂದ ಪ್ರತಿದಿನ ಆ ಮಂಜುನಾಥೇಶ್ವರನ ಮೇಲೆ, ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರದ ಮೇಲೆ ಇಡೀ ಕರ್ನಾಟಕ ಕನ್ನಡಿಗರ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು, ದೇಶದಾದ್ಯಂತ ಭಕ್ತರು ಬರ್ತಾರೆ ಧರ್ಮಸ್ಥಳಕ್ಕೆ. ಅಂಥ ಒಂದು ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಈ ರೀತಿ ನಡೀತಾ ಇರ್ತಕ್ಕಂಥದ್ದನ್ನು ನೋಡಿ 6.5 ಕೋಟಿ ಜನರ ಮನಸ್ಸು ಕೂಡ ನೋವಾಗಿದೆ.
ಅತಿ ಶೀಘ್ರವಾಗಿ ಯಾಕೆ ವಿಳಂಬ ಮಾಡ್ತೀರಿ? SIT ತನಿಖೆ ಮಾಡಿದೆ, 13 ಕಡೆಯೋ 15 ಕಡೆಯೋ 17 ಕಡೆಯೋ. ಹಾಗೆ ಈ ಕೆಲಸ ಮಾಡಬಾರ್ದಾಗಿತ್ತು. ಆಯಿತು, ನಿಮ್ಮ ಅಧಿಕಾರಿಗಳು ಕಂಡುಹಿಡಿಬೇಕು, ಮಾಡ್ತಿದ್ದಾರೆ. ತನಿಖೆ ಭಾಳ ಗಂಭೀರವಾಗಿ ತನಿಖೆ ನಡೀತಾ ಇದೆ. ಯಾಕೆಂದರೆ ಒಂದು ಕೋಟ್ಯಾಂತರ ಭಕ್ತಾದಿಗಳು ಧರ್ಮಸ್ಥಳದ ಬಗ್ಗೆ ಆತಂಕವನ್ನು ವ್ಯಕ್ತ ಮಾಡಿದ್ದಾರೆ. ಸತ್ಯ ಏನಾದರೂ ಹೊರಗಡೆ ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಅದರಲ್ಲೂ ಕೂಡ ಈಗ ಚಿನ್ನಯ್ಯ ಅಂತಕ್ಕಂಥವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರ ಹೇಳಿಕೆಗಳು, ಅದರಿಂದ ಆಗ್ತಕ್ಕಂಥ ಫಾಲೋಔಟ್ ಎಫೆಕ್ಟು, ಇದೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ SITನೂ ಗಮನಿಸಿದೆ. ನಾವು ಸರ್ಕಾರ ಕೂಡ ಇದು ಆದಷ್ಟು ಬೇಗ ಇದನ್ನು ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ನಾವು ಕೂಡ ಅಂದ್ಕೊಂಡಿದ್ದೇವೆ. ಹಾಗಾಗಿ ಅವರು ಬೇಗ ಮುಗಿಸ್ಬೇಕು ಅಂತಕ್ಕಂಥದ್ದು ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ತನಿಖೆ ಭಾಳ ಗಂಭೀರವಾಗಿ ತನಿಖೆ ನಡೀತು. ಧರ್ಮಸ್ಥಳದ ಬಗ್ಗೆ ಊಹಾಪೋಹೆಗಳನ್ನು ಹಬ್ಬಿಸಿ ಆಪಾದನೆಗಳನ್ನು ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಚಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ಕೆಲವೊಂದು ಸಮಾಜಘಾತುಕ ಶಕ್ತಿಗಳು ಮಾಡ್ತಾಯಿದ್ರು. ಮತ್ತು ಬಹುಜನರ ಒಂದು ಬೇಡಿಕೆ ಇತ್ತು, ಇದರ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಬೇಡಿಕೆಯನ್ನು ಇಟ್ಟಿದ್ರು. ಕರ್ನಾಟಕ ಸರ್ಕಾರ SIT ರಚನೆ ಮಾಡಿ ಅದನ್ನು SITಗೆ ಒಪ್ಪಿಸಿ ತನಿಖೆ ಮಾಡಿದ ಮೇಲೆ ಅದು ಧರ್ಮಸ್ಥಳಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ಅಪಪ್ರಚಾರಗಳನ್ನು ಮಾಡ್ತಕ್ಕಂಥ ಹುನ್ನಾರವನ್ನು ಇವತ್ತು ರಾಜ್ಯ ಸರ್ಕಾರ ಹೊರಗೆ ತೆಗೆದಿದೆ. ಅದು ಧರ್ಮಸ್ಥಳದ ಬಗ್ಗೆ ಆಪಾದನೆಯನ್ನು ಮಾಡಿದರು. ಆಪಾದನೆ ಇವತ್ತು ಹುಸಿಯಾಗಿದೆ. ಧರ್ಮಸ್ಥಳಕ್ಕೆ ತಟ್ಟಿರ್ತಕ್ಕಂಥ ಕಪ್ಪು ಚುಕ್ಕಿ ಇವತ್ತು ಸ್ವಚ್ಛಾಗಿದೆ. ಅದರಿಂದ ಜನರಿಗೆ ಏನು ಭಕ್ತಿ ಕೇಂದ್ರ ಇತ್ತು, ಆ ಭಕ್ತಿ ಕೇಂದ್ರದಲ್ಲಿ ಇನ್ನಷ್ಟು ಭಕ್ತಿ ಹೆಚ್ಚು ಆಗುವಂಥ ಒಂದು ಸಂದರ್ಭ ಇವತ್ತು ನಮಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ. ಮತ್ತು ಯಾರು ಇದನ್ನು ಆಪಾದನೆಗಳು ಮಾಡಿದರು, ಯಾವ